ಅಬ್ರಾಡ್ ಅಲ್ಲಿ ಕೆಲಸ ಮಾಡುದಾ? ನಿನ್ನ ಹತ್ರ ಗಟ್ಟಿ ಕಾಸಿರ್ಬೇಕಲ್ಲ. ಉಂಟಲ್ಲ, ನಿನ್ನ ಹೆಣ ಹೊರುವಷ್ಟುಂಟು. ಫಾರಿನ್ ಅಲ್ಲಿ ಕೆಲಸ ಮಾಡುವವ್ರದ್ದು ಜಾಲಿ. ಶೇರಿಂಗ್ ರೂಮ್, ಬಂಕ ಬೆಡ್ ಇದ್ರಲ್ಲೆಲ್ಲ ಇದ್ದು ನೀವು ಸಹ ನೋಡಿ, ನಿಮ್ಗೆ ಸಹ ಜಾಲಿ ಆಗ್ತದೆ. ವೆಕೇಶನ್ ಗೌಜಿ ಒಂದು ಕಡೆ ಆದ್ರೆ ನಿಮ್ಮ ಡಿಮಾಂಡ್ ಲಿಸ್ಟ್ ಟೆನ್ಷನ್ ಇನ್ನೊಂದು ಕಡೆ. ಊರಿಗೆ ಬರ್ತಿದ್ಯಾ? ನನ್ಗೆ ಪರ್ಫ್ಯೂಮ್ ತಗೊಂಡ್ ಬಾ ಆಯ್ತಾ, ಮರಿಬೇಡ. ಹೀಗೆಲ್ಲ ನಟ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗುದಿಲ್ವಾ? ಫಾರಿನಿಗೆ ಹೋಗಿ ನೀನ್ ದೊಡ್ಡ ಜನ ಆಗಿದೆ ಈಗ, ನಮ್ಮದೆಲ್ಲ ಗುಡ್ತವೇ ಇಲ್ಲ. ಊರಲ್ಲಿ ಇರ್ಬೇಕಾದ್ರೆ ಕಾಲಿದ್ನಲ್ಲ, ಹಾಗೆ ನೀನ್ ಕರೆದು ನಂಗೆ ಊಟ ಹಾಕಿದ್ಯಾ? ಸ್ಯಾಲ್ರಿ ಎಷ್ಟು ನಿಮ್ಮ ಮಗಳಿಗೆ? ಯಾಕೆ ಮಾಟ ಮಾಡ್ಲಿಕ್ಕುಂಟ? ಒಂದು ಮೆಸೇಜ್, ಒಂದು ಕಾಲ್. ಊರಲ್ಲಿ ಇರ್ಬೇಕಾದ್ರೆ ಒಂದೇ ಒಂದು ಸರಿ ನಿಂದು ಫೋನ್ ಕಾಲ್ ಬರ್ಲಿಲ್ಲ ನನ್ಗೆ. ಈಗ ಬಾರಿ ನೀನ್ ಮಿಸ್ ಮಾಡ್ತೀನಿ ನಾನು. ಮಗಳು ಯಾರನ್ನಾದ್ರೂ ಹುಡುಕಿಟ್ಟಿದ್ದಾಳೆ ಅಬ್ರಾಡ್ ಅಲ್ಲಿ? ಹೌದಲ್ಲ, ನಾನು ಇಲ್ಲಿಗೆ ಬಂದದೇ ಹುಡುಕಿ. ಅಬ್ರಾಡ್ ಅಲ್ಲಿ ನಮ್ಮ ಪಾಡು ನಾಯಿ ಪಾಡು ಆದ್ರೆ ಸಹ ನಮ್ಮ ರಿಲೇಟಿವ್ಸ್ ಪ್ರಕಾರ ನಾವು ಕುಬೇರನ ವಂಶಸ್ಥರು. ಬಂದಿದ್ದಾಳಲ್ಲ ಮಗಳು ಮನೆಗೆ. ಇಂತ ತಂದ್ಲು ತಗೊಂಡೋದನ್ನು ತಂದು ಚಂದ ಉಂಟು ವಾಸ್. ಫಾರಿನ್ ಇದ? ಓ, ಬಾರಿ ಚಂದ ಹ್ಯಾಂಗಿಂಗ್ ಅಲ್ಲ. ಫಾರಿನ್ ಇದ? ನಮ್ಮ ರಿಲೇಟಿವ್ಸ್ ಪ್ರಕಾರ ನಮ್ಮ ಜಾಬ್ ಜೊತೆ ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ಐಟಮ್ಸ್ ಫಾರಿನ್ ಇಂದ ತಂದದೇ ಆಗಿರ್ತದೆ, ಕಕ್ಕೂಸು ಕೂಡ. ನಿನ್ಗೇನು, ನೀನು ಫಾರಿನ್ ಅಲ್ಲಿ ಕೆಲಸ ಮಾಡುದಲ್ಲ? ಇಡೀ ವರ್ಷ ಕಷ್ಟಪಟ್ಟು ಅಲ್ಪ ಸ್ವಲ್ಪ ಉಳಿಸಿ ಮನೆಗೆ ಕಳಿಸಿ ಹಬ್ಬ ಹರಿದಿನ ಎಲ್ಲ ಮಿಸ್ ಮಾಡ್ಕೊಂಡು ಟಿವಿಯಲ್ಲಿ ಜಾತ್ರೆ ನೋಡ್ತಾ ಬಾಳೋರ್ ನಾವು, ಕೂತ್ಕೊಂಡು ಕಮೆಂಟ್ ಮಾಡೋರು ನೀವು. ವರ್ಷಕ್ಕೆ ಒಂದೇ ಸರಿ ಬರುದ ನೀನು? ಬರ್ಬೇಕು, 1-2 ಸರಿ ರಜೆ ಕೊಡುದಿಲ್ಲ ಅವರು? ನನ್ನ ಕಂಪನಿ ಬಾಸ್ ನನ್ನ ಅಪ್ಪ ಅಲ್ಲ. ಫ್ಲೈಟ್ ಟಿಕೆಟ್ ಫ್ರೀ ಅಂತೆ. ಹೌದಾ? ಅದು ಫ್ಲೈಟ್ ಟಿಕೆಟ್, ಸಾರ್ವಜನಿಕ ಅನ್ನ ಸಂತರ್ಪಣೆ ಅಲ್ಲ. ಪಬ್ ಕ್ಲಬ್ ಎಲ್ಲ ಫುಲ್ ಓಪನ್ ಅಂತೆ. ನೀನು ರಾತ್ರಿ ಪೂರ್ತಿ ಪಾರ್ಟಿ ಮಾಡ್ತೀಯ? ಹೌದಪ್ಪ, ನಂಗೆ ಅದೇ ರೋಗ ಅಲ್ಲ, ದುಡಿಯುವುದು ಪಾರ್ಟಿ ಮಾಡುದು. ರೋಡಲ್ಲಿ ಎಲ್ಲ ಬಿಕಿನಿ ಹಾಕಿಕೊಂಡೆಲ್ಲ ಹೋಗ್ತಾರಂತೆ, ಹೌದಾ? ಹೌದು, ಮತ್ತೆ ಫುಟ್ಪಾತ್ ಇರುವ ಜಾಗದಲ್ಲಿ FTV ಅವರು ರ್ಯಾಂಪ್ ಹಾಕಿರ್ತಾರೆ, ಹಾಗೆ. ಅಲ್ಲಿ ಬೆಗ್ಗರ್ಸ್ ಇಲ್ಲ ಅಂತೆ ಅಲ್ಲ? ಇಲ್ಲ, ನೀವು ಬನ್ನಿ, ನಿಮ್ಮಿಂದ ಕೂಟ ಶುರುವಾಗ್ಲಿ. ನಿಮ್ಗೆ ಜಾಲಿಯಲ್ಲಿ ಮನೆ ನೆನಪಾಗ್ಲಿಕ್ಕಿಲ್ಲ. ಮನೆ ನೆನಪಾಗ್ಲಿಕ್ಕಿಲ್ಲ? ಇನ್ನು ನಿನ್ನ ಹತ್ರ ಮಾತಾಡುವಾಗ ಜಾಗ್ರತೆಯಲ್ಲಿ ಮಾತಾಡ್ಬೇಕಾ ಅಂತ. ನೀನು ಆಕ್ಸೆಂಟ್ ಎಲ್ಲ ಯೂಸ್ ಮಾಡಿದ್ರೆ? ನಾನು ನಾರ್ಮಲ್ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ, ಇನ್ನು ಆಕ್ಸೆಂಟ್ ಯೂಸ್ ಮಾಡಿ ಯಾಕೆ ನಾಚಿಗೆಟ್ಟದು? ಬೇರೆ ದೇಶ ಎಲ್ಲ ನಿನ್ಗೆ ಹತ್ರವ ಅಂತಲ್ಲ, ಅಲ್ಲಿಂದ ಹೋಗ್ತಾ ಇರ್ತೀಯಾ ವೀಕೆಂಡ್ ಅಲ್ಲಿ? ಓ, ಬೇರೆ ಬೇರೆ ದೇಶ, ಅದು ಬೇರೆ ಬಿತ್ತಲಲ್ಲ, ಕಂಪೌಂಡ್ ಹಾರಿ ಹೋಗ್ಲಿಕ್ಕೆ. ಹಾಸ್ಪಿಟಲ್ ಎಲ್ಲ ಫ್ರೀ ಅಂತೆ ಅಲ್ಲ ಅಲ್ಲಿ? ಹಾಸ್ಪಿಟಲ್ ನನ್ನ ಅಜ್ಜಂದಲ್ಲ, ಪಿಕ್ಚರ್ ಆಕ್ಟರ್ ಎಲ್ಲ ಅಲ್ಲಿ ಬರ್ತಾರಂತೆಲ್ಲ ತುಂಬಾ. ನೀನ್ ಸಿಕ್ಕಿದ್ಯಾ? ಅವರು ನನ್ನ ಹತ್ರ ಹೇಳಿ ಬರುದಲ್ಲ, ಇಲ್ಲಾದ್ರೆ ಸಿಗ್ಬೋದಿತ್ತು. ಅಲ್ಲಿ ಎಲ್ಲ ಸುಲಭದಲ್ಲಿ ಆಗ್ತದಲ್ಲ, ಎಲ್ಲ ಕಾಲತ್ರವೇ ಬಂದು ಸಿಗ್ತದಂತೆ. ಕಾಸೊಂದಿದ್ರೆ ಎಲ್ಲ ಕಾಲತ್ರವೇ ಬರುದು. ನಮ್ಗೆ ಸಹ ವೀಸಾ ಹಾಕಿ ನಿನ್ನ ಹತ್ರ ಕರಿಸ್ಕೊಳ. ಅಬ್ರಾಡ್ಗೆ ಹೋಗುವಾಗ ಮಾಡಿದ ಸಾಲ ಈಗ ಸಹ ಹಾಗೆ ಉಂಟು, ಅದನ್ನೊಂದು ತೀರಿಸಿಕೊಡಿ, ನಿಮ್ಮನ್ನು ಸಹ ಕರೆಸುವ. ಇದೆಲ್ಲ ಕೇಳಿ ಕೂಡ ನಾವು ಬಾಯಿ ಮುಚ್ಚಿ ಕೂತ್ಕೊಳ್ತೇವೆ. ಮರ್ಯಾದೆ ಪ್ರಶ್ನೆ ಅಲ್ಲ. 1 ವರ್ಷ ಬಿಟ್ಟು ವೆಕೇಶನ್ಗೆ ನಾವು ಬರುದು, ಅದ್ರಲ್ಲಿ ಸಹ ನಿಮ್ಗೆ ಪಾರ್ಟಿ ಬೇಕು. ಫಸ್ಟ್ ಇಯರ್ ಆನ್ಯುವಲ್ ಲೀವ್ ಅಲ್ಲಿ ಮಾಡಿರುವಂತಹ ಮಿಸ್ಟೇಕ್ ಗಳನ್ನ ನಾವು ಖಂಡಿತವಾಗ್ಲೂ ಮತ್ತೆ ರಿಪೀಟ್ ಮಾಡುದಿಲ್ಲ. ಅದಕ್ಕೆ ಅದ್ರ ನಂತರ ಯಾವಾಗ ಬಂದ್ರೆ ಸಹ ನಾವು ಸರ್ಪ್ರೈಸ್ ಆಗಿ ಬಂದದು ಅಂತ ಹೇಳೋದು. ಮತ್ತೆ ಫಾರಿನ್ ಗಮ್ಮತ್ತ.